ಕನಸಿನ ಚಿಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಂತೂ ಈಸ್ಟ್ ಮತ್ತು ಓವನ್ ಇಲ್ಲದೆ 100% ಹೊರಗಡೆ ಸಿಗೋ ಪಿಜ್ಜಾ ಥರನೇ ಮನೇಲಿ ಸುಲಭದಲ್ಲಿ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಪಿಜ್ಜಾ ಬೇಸ್ ಮಾಡಲಿಕ್ಕೆ 1 ಕಪ್ನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ನೀವು ಗೋಧಿ ಹಿಟ್ಟಿನಲ್ಲಿ ಕೂಡ ಮಾಡ್ಕೋಬೋದು, ಆದರೆ ಮೈದಾದಲ್ಲಿ ಮಾಡಿದಷ್ಟು ಪರ್ಫೆಕ್ಟಾಗಿ ಬರಲ್ಲ. ನಂತರ ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ, ಅರ್ಧ ಟೀ ಸ್ಪೂನ್ ಉಪ್ಪು ಸೇರಿಸ್ಕೊಂಡು 1 ಟೇಬಲ್ ಸ್ಪೂನ್ನಷ್ಟು ಅಡುಗೆ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಮನೆಯಲ್ಲಿ ಬಳಸೋ ಯಾವುದೇ ಎಣ್ಣೆನ ಯೂಸ್ ಮಾಡ್ಕೋಬೋದು. ನಂತರ ಇದಕ್ಕೆ 1/3 ಕಪ್ನಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಈ ಮೆಷರ್ಮೆಂಟ್ನಲ್ಲಿ ಮೀಡಿಯಮ್ ಸೈಜ್ನ ಒಂದು ಪಿಜ್ಜಾ ಮಾಡ್ಕೊಳ್ಬೋದು. ಹಿಟ್ಟು ಸ್ವಲ್ಪ ಗಟ್ಟಿ ಆದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಹಿಟ್ಟು ಸ್ವಲ್ಪ ತೆಳು ಅನಿಸಿದರೆ ಸ್ವಲ್ಪ ಮೈದಾ ಹಿಟ್ಟು ಮತ್ತು ಎಣ್ಣೆ ಸೇರಿಸ್ಕೊಂಡ್ರೆ ಸರಿಯಾಗಿ ಬರುತ್ತೆ. ಹಿಟ್ಟನ್ನು ಈ ರೀತಿ ತುಂಬ ಸಾಫ್ಟಾಗಿ ಚಪಾತಿ ಹಿಟ್ಟಿಗಿಂತಲೂ ಮೃದುವಾಗಿ 2 ನಿಮಿಷದ ತನಕ ಇದನ್ನು ಹದ ಮಾಡ್ಕೋಬೇಕು. ಹಿಟ್ಟನ್ನು ಹಿಂದೆ ಕೆಳ್ಕೊಳ್ತಾ ಈ ಥರ ರೌಂಡ್ ಶೇಪಿಗೆ ಮಾಡ್ಕೋಬೇಕು. ಹಿಟ್ಟು ತುಂಬ ಸಾಫ್ಟಾಗಿ ಕೈಗೆ ಅಂಟೋ ರೀತಿ ಇರುತ್ತೆ. ಇಷ್ಟು ಸಾಫ್ಟಾಗಿದ್ದರೆ ಕರೆಕ್ಟಾಗಿ ರೆಡಿಯಾಗುತ್ತೆ. ನಂತರ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಮುಚ್ಚಿ 15 ನಿಮಿಷ ಹಾಗೆ ಇಡ್ತಾ ಇದ್ದೀನಿ. ನಂತರ ಪಿಜ್ಜಾದ ಮೇಲ್ಗಡೆ ಹಾಕಲಿಕ್ಕೆ ಪನ್ನೀರು, ಈರುಳ್ಳಿ, ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಇವೆಲ್ಲವನ್ನು ನಮಗೆ ಬೇಕಾಗಿರೋ ಸೈಜಿಗೆ ನೀಟಾಗಿ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ವೆಜ್ ಪಿಜ್ಜಾ ಮಾಡ್ತಾ ಇದ್ದೀನಿ. ನಿಮಗೆ ಒಂದು ವೇಳೆ ನಾನ್ ವೆಜ್ ಪಿಜ್ಜಾ ಮಾಡ್ಕೊಳ್ಳೋದಾದರೆ, ಅಂದರೆ ಚಿಕನ್ ಪಿಜ್ಜಾ ಈ ಥರ ಎಲ್ಲ ಮಾಡ್ಕೊಳ್ಳೋದಾದರೆ, ನಾನಿಲ್ಲಿ ಪನ್ನೀರನ್ನು ಯಾವ ರೀತಿ ಪ್ರೊಸೀಜರ್ನಲ್ಲಿ ಯೂಸ್ ಮಾಡ್ತೇನೆ ಅದೇ ಪ್ರೊಸೀಜರ್ನಲ್ಲಿ ನೀವು ಚಿಕನನ್ನು ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು. ನಂತರ 1 ಕಪ್ ಆಗುವಷ್ಟು ಸಿಹಿ ಜೋಳನ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ನಾನೀಗ ತೊಗೊಂಡಿರುವ ಎಲ್ಲ ಐಟಮ್ಸನ್ನು ನೀವು ಹಾಕಬೇಕಂತಿಲ್ಲ ಪಿಜ್ಜಾ ಮಾಡುವಾಗ. ನಿಮಗೆ ಮನೆಯಲ್ಲಿ ಯಾವುದು ಈಸಿಯಾಗಿ ಸಿಗುತ್ತೆ ಅದನ್ನು ತೊಗೊಂಡ್ರೆ ಸಾಕಾಗುತ್ತೆ. ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡು ಕಟ್ ಮಾಡಿರೋ ಪನ್ನೀರನ್ನು ಇದಕ್ಕೆ ಸೇರಿಸ್ಕೊಂಡು ಜಸ್ಟ್ ಒಂದು ಮಿಕ್ಸ್ ಕೊಟ್ಟು 2 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆಗ ಪನ್ನೀರಿಗೆ ಉಪ್ಪು ಖಾರ ಎಲ್ಲ ಸರಿಯಾಗಿ ಹಿಡಿಯುತ್ತೆ. ನಂತರ ನಾವು ಮ್ಯಾರಿನೇಟ್ ಮಾಡಿರೋ ಹಿಟ್ಟೀಗ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈಗ ಇದನ್ನು ಮತ್ತೆ ನಾದ್ಕೊಳ್ಳೋದು ಬೇಡ, ಡೈರೆಕ್ಟಾಗಿ ಈ ಹಿಟ್ಟನ್ನು ಹೀಗೆ ಸೀದಾ ತೊಗೊಳ್ಬೋದು. ಚಪಾತಿ ಮಾಡೋ ಮಣೆ ಅಥವಾ ತರಕಾರಿ ಕಟ್ ಮಾಡೋ ಮರದ ಬೋರ್ಡ್ ಇರುತ್ತಲ್ವ, ಅದರ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ಪಿಜ್ಜಾ ಬೇಸನ್ನು ಅದರ ಮೇಲೆ ಇಟ್ಟು ಮೇಲ್ಗಡೆ ಕೂಡ ಸ್ವಲ್ಪ ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ನಮಗೆ ಪಿಜ್ಜಾ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಇದನ್ನು ರೆಡಿ ಮಾಡ್ಕೊಳ್ಬೇಕು. ನಾನಿಲ್ಲಿ ರೌಂಡ್ ಶೇಪಿಗೆ ರೆಡಿ ಮಾಡಿಕೊಂಡೆ. ನಂತರ ಇದರ ಸೈಡ್ ಎಡ್ಜನ್ನು ಈ ರೀತಿ ಸ್ವಲ್ಪ ದಪ್ಪ ಮಾಡಿಕೊಂಡೆ. ಪಿಜ್ಜಾ ಬೇಸ್ ಒಂದು ಅರ್ಧ ಇಂಚು ದಪ್ಪ ಇದ್ದರೆ ಸಾಕಾಗುತ್ತೆ. ನಂತರ ಒಂದು ಹೋಲ್ಸ್ ಇರುವ ಸ್ಟೀಲ್ ಪ್ಲೇಟ್ ತೊಗೊಂಡಿದ್ದೀನಿ. ಅದರ ಮೇಲ್ಗಡೆ ರೌಂಡಾಗಿ ಕಟ್ ಮಾಡಿರೋ ಬಟರ್ ಪೇಪರ್ನ ತಗೊಂಡು ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಇದನ್ನು ನೀಟಾಗಿ ಬಟರ್ ಪೇಪರ್ಗೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಯಾರ ಮನೇಲಿ ಬಟರ್ ಪೇಪರ್ ಇರಲ್ಲ, A4 ಶೀಟ್ ಇರುತ್ತಲ್ವ ಅದನ್ನು ಕೂಡ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ನಂತರ ನಾವು ರೆಡಿ ಮಾಡಿರೋ ಪಿಜ್ಜಾ ಬೇಸನ್ನು ಈ ಥರ ಪ್ಲೇಟ್ ಮೇಲೆ ಇಟ್ಕೊಂಡು ಮ್ಯಾಗಿ ತಿನ್ನೋ ಪೋರ್ಕ್ ಇರುತ್ತಲ್ವ ಅದರ ಸಹಾಯದಿಂದ ಪಿಜ್ಜಾ ಬೇಸನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಹೋಲ್ ಮಾಡಿಕೊಂಡೆ. ಪಿಜ್ಜಾ ಬೇಯಿಸ್ಲಿಕ್ಕೆ ನಾನಿಲ್ಲಿ ದಪ್ಪ ತಳದ ಒಂದು ಕಡಾಯಿ ತಗೊಂಡಿದ್ದೀನಿ. ಇದಕ್ಕೆ 250 ಗ್ರಾಮ್ನಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಈ ಉಪ್ಪು ವೇಸ್ಟ್ ಆಗಲ್ಲ, ನೀವು ಮತ್ತೆ ಮತ್ತೆ ಪಿಜ್ಜಾ ಮಾಡುವಾಗ ಇದನ್ನು ಯೂಸ್ ಮಾಡ್ಕೋಬೋದು. ನಂತರ ಇದರ ಮೇಲ್ಗಡೆ ಈ ಥರ ಒಂದು ಸ್ಟ್ಯಾಂಡನ್ನು ಇಟ್ಟು ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು 15 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬಿಸಿ ಆಗೋಕ್ಕೆ ಬಿಡಬೇಕು. ನಂತರ ಪಿಜ್ಜಾ ಬೇಸ್ ಮೇಲೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಟೊಮೆಟೊ ಕೆಚಪ್ ಹಾಕ್ಕೊಂಡೆ. ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಪಿಜ್ಜಾ ಸಾಸನ್ನು ಹಾಕಿ ಎರಡನ್ನೂ ಮಿಕ್ಸ್ ಮಾಡಿ ನಾನು ಸ್ಪ್ರೆಡ್ ಮಾಡಿಕೊಂಡೆ. ನಿಮಗೆ ಪಿಜ್ಜಾ ಸಾಸ್ ಸಿಗದೇ ಇದ್ದರೆ ಟೊಮೆಟೊ ಕೆಚಪಲ್ಲಿ ಕೂಡ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ನಂತರ ನಾನು ಸ್ವಲ್ಪ ಪ್ರೊಸೆಸ್ಡ್ ಚೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ಚೀಸ್ ಸ್ವಲ್ಪ ಜಾಸ್ತಿ ಬೇಕಾಗಿರೋರು ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಾಗಿರೋರು ಕಡಿಮೆ ಹಾಕ್ಕೊಳ್ಳಿ. ನಂತರ ಬೇಯಿಸ್ಕೊಂಡಿರೋ ಸ್ವೀಟ್ ಕಾರ್ನನ್ನು ಮೇಲ್ಗಡೆ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಕಟ್ ಮಾಡಿರೋ ಕ್ಯಾಪ್ಸಿಕಮನ್ನು ನನಗೆ ಬೇಕಾದ ರೀತಿಯಲ್ಲಿ ನಾನೀಗ ಇದನ್ನ ಡೆಕೋರೇಟ್ ಮಾಡ್ತಾ ಇದ್ದೀನಿ. ನೀವು ಯಾವ ರೀತಿ ಬೇಕಾದರೂ ಡೆಕೋರೇಟ್ ಮಾಡ್ಕೋಬೋದು. ನಂತರ ಕಟ್ ಮಾಡಿರೋ ಟೊಮೆಟೊ ಹಣ್ಣನ್ನು ಕೂಡ ನಾನೀಗ ಡೆಕೋರೇಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಟೊಮೆಟೊ, ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಸ್ವೀಟ್ ಕಾರ್ನ್, ಪನ್ನೀರ್ ಎಲ್ಲವನ್ನ ಹಾಕಿ ಮಾಡ್ತಾ ಇದ್ದೀನಿ. ನಿಮ್ಗೆ ಇದರಲ್ಲಿ ಒಂದು 2 ಐಟಮ್ ಮನೇಲಿ ಇಲ್ಲದೆ ಇದ್ದರೆ ಅದನ್ನ ನೀವು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಮನೇಲಿ ಸುಲಭವಾಗಿ ಸಿಗೋ ಐಟಮನ್ನು ಹಾಕ್ಕೊಂಡಿದ್ದನ್ನ ನಾವು ಮಾಡ್ಕೋಬೋದು. ಪಿಜ್ಜಾದ ಮೇಲ್ಗಡೆ ತರಕಾರಿ ಮತ್ತು ಪನ್ನೀರನ್ನು ಹಾಕೊಂಡ ನಂತರ ಸ್ವಲ್ಪ ಉಪ್ಪನ್ನು ಮೇಲ್ಗಡೆ ಸ್ಪ್ರೆಡ್ ಮಾಡಿಕೊಂಡೆ. ನಂತರ ಮೊಸರೆಲ್ಲೋ ಚೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊಸರೆಲ್ಲೋ ಚೀಸ್ ಇಲ್ಲದೆ ಇದ್ದರೆ ನೀವು ಖಾಲಿ ಪ್ರೊಸೆಸ್ಡ್ ಚೀಸಲ್ಲಿ ಕೂಡ ಮಾಡ್ಕೋಬೋದು. ಮೊಸರೆಲ್ಲೋ ಚೀಸ್ ಹಾಕೋದ್ರಿಂದ ಪಿಜ್ಜಾ ಒಳ್ಳೆ ಚೀಸಿಯಾಗಿ ಬರುತ್ತೆ. ಚೀಸ್ ಜಾಸ್ತಿ ಬೇಕನ್ನೋರು ಇನ್ನೂ ಜಾಸ್ತಿ ಹಾಕ್ಕೊಳ್ಬೋದು. ನಂತರ ಒರಿಗ್ಯಾನೋ ಮತ್ತು
ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಪಿಜ್ಜಾದ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸನ್ನು ಜಾಸ್ತಿ ಯೂಸ್ ಮಾಡಬೇಡಿ, ಜಾಸ್ತಿ ಹಾಕ್ಕೊಂಡ್ರೆ ಖಾರ ಜಾಸ್ತಿ ಆಗುತ್ತೆ. ನಂತರ ನಾವು ಮೊದಲೇ ಹೀಟ್ ಮಾಡ್ಲಿಕ್ಕೆ ಇಟ್ಟಿರೋ ಕಡಾಯಿದು ಮುಚ್ಚಳ ತೆಗಿತಾ ಇದ್ದೀನಿ. ಇದೀಗ ತುಂಬ ಬಿಸಿಯಾಗಿದೆ. ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋ ಪಿಜ್ಜಾನ ಡೈರೆಕ್ಟಾಗಿ ಇಟ್ಟು ಮುಚ್ಚಳ ಮುಚ್ಚಿ ಇದನ್ನು ಮೀಡಿಯಂ ಫ್ಲೇಮ್ನಲ್ಲೇ 20 ನಿಮಿಷಗಳ ಕಾಲ ಇದನ್ನ ಬೇಯಿಸ್ಕೋಬೇಕು. ಈ ಕಡಾಯಿನ ಪಿಜ್ಜಾ ಇಡೋ ಮೊದಲು 15 ನಿಮಿಷ ಹೀಟ್ ಮಾಡ್ಕೊಂಡಿದ್ವಿ. ನಂತರ ಪಿಜ್ಜಾ ಇಟ್ಟ ನಂತರ ಕರೆಕ್ಟ್ 20 ನಿಮಿಷ ನಾವು ಹೀಟ್ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಪಿಜ್ಜಾ ಬೆಂದಿರುತ್ತೆ. ನೀವೇ ನೋಡ್ತಿರೋ ಹಾಗೆ ಹೊರಗಡೆ ಮಾರ್ಕೆಟ್ನಲ್ಲಿ ಸಿಗೋ ಥರನೇ ಪಿಜ್ಜಾ ಸೂಪರ್ ಆಗಿ ರೆಡಿ ಆಗಿದೆ ಅಲ್ವಾ. ಇದೇ ಪಿಜ್ಜಾಕ್ಕೆ ಹೊರಗಡೆ ತುಂಬ ಕಾಸ್ಟ್ಲಿ ಇರುತ್ತೆ. ನೀವು ಮನೇಲಿ ಇದನ್ನ ಕಡಿಮೆ ಖರ್ಚಲ್ಲೇ ಮಾಡ್ಕೋಬಹುದು. ಮತ್ತು ಇದರ ಟೇಸ್ಟ್ ಕೂಡ ಸಖತ್ತಾಗಿ ಬಂದಿತ್ತು. ಮನೇಲಿ ಎಲ್ಲರೂ ತಿಂದು ಎಂಜಾಯ್ ಮಾಡಿದರು. ಹಾಗೆ ನೀವು ಕೂಡ ಇದನ್ನ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕೂಡಲೇ ಒಂದು ಲೈಕ್ ಮಾಡಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.